ವಿಚಿತ್ರವಾದಂಥ ಒಂದು ವಿವಾದ ಹುಟ್ಕೊಳ್ತು. ಅದೇನಪ್ಪ ಅಂತಂದರೆ ಟಿ ಜಾನ್ ಪ್ರಕರಣ. ಬಹುಶಃ ನಾನು ಈ ಟಿ ವಿಯಲ್ಲಿದ್ದಾಗ, ನೀವು ಈ ಟಿ ವಿಯಲ್ಲಿದ್ದಾಗಲೇ ಇದು ಕೂಡ ಆವಾಗಲೇ ನಡೆದಿದ್ದು ಈ ಘಟನೆ. ಸೊ ಆ ಟಿ ಜಾನ್ ಪ್ರಕರಣದಲ್ಲೂ ಕೂಡ ಎಸ್ ಎಂ ಕೃಷ್ಣ ಬಹಳ ಇರುಸು ಮುರುಸು ಅನುಭವಿಸಬೇಕಾಗಿ ಬಂತು. ಏನದು ಟಿ ಜಾನ್ ಪ್ರಕರಣ? ಕೇರಳ ಮೂಲದ ಲಿಕ್ಕರ್ ವ್ಯಾಪಾರಿಯಾಗಿದ್ದ ಟಿ ಜಾನ್ ಅವರು ಕರ್ನಾಟಕದಲ್ಲಿ ರಾಜಕೀಯ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಕೆಲವು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇರುತ್ತೆ. ಸೊ ಎಸ್ ಎಂ ಕೃಷ್ಣ ಅವರ ಪೀರಿಯಡ್ನಲ್ಲಿ ಅವರು ಕ್ರಿಶ್ಚಿಯನ್ ಕೋಟಾದಲ್ಲಿ ಮಂತ್ರಿ ಆಗ್ತಾರೆ. ಅವರಿಗೆ ಸೋನಿಯಾ ಗಾಂಧಿ ಗೊತ್ತಿರುತ್ತೆ. ಹಾಗಾಗಿ ಅವರನ್ನು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅಂತ ಮಾಡ್ತಾರೆ. ಸಿವಿಲ್ ಏವಿಯೇಷನ್ ಇದೆ, ರಾಜ್ಯಕ್ಕೆ ಏನೋ ಅಷ್ಟು ಸಂಬಂಧ ಪಡೋದಿಲ್ಲ. ಆದರೆ ಆವಾಗ ತಾನೇ ಏರ್ಪೋರ್ಟ್ ಬರುವ ಸಂಭವ ಇತ್ತು. ಸೊ ಸಿವಿಲ್ ಏವಿಯೇಷನ್ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಈ ಜಾನ್ ಹೆಚ್ಚು ಮಾತಾಡದಂಥ ವ್ಯಕ್ತಿ. ಆದರೆ ಒಂದು ದಿವಸ ಅವರ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿದು ಒಂದು ಫಂಕ್ಷನ್ ಇರುತ್ತೆ. ಆ ಕ್ರಿಶ್ಚಿಯನ್ ಕಮ್ಯುನಿಟಿ ಫಂಕ್ಷನ್ಗೆ ಹೋದಾಗ ಅವರು ವಾಗ್ಝರಿಯನ್ನು ಬಿಡ್ತಾರೆ. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಏನು ಬಂದಿರುತ್ತೋ ಏನೋ ಗೊತ್ತಿಲ್ಲ. ಸೊ ಗುಜರಾತ್ನಲ್ಲಿ ಆವಾಗ ತಾನೇ 2001ರಲ್ಲಿ ಭೂಕಂಪ ಆಗಿರುತ್ತೆ. ಆ ವಿಚಾರವನ್ನು ತೆಗೆದುಕೊಂಡು ನೋಡಿ, ಕ್ರಿಶ್ಚಿಯನ್ ಕಮ್ಯುನಿಟಿ ಮೇಲೆ ಬರ್ಬರ ಹತ್ಯೆ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಅಟ್ಯಾಕ್ಗಳಾಗಿದೆ. ಹಾಗಾಗಿ ಇಂಥ ಒಂದು ಹಿಂದೂಗಳಿಗೆ ಈ ಪರಿಸ್ಥಿತಿ ಬಂದಿದೆ. ಸೊ ಆ ಮೀಟಿಂಗ್ನಲ್ಲಿ ಕ್ರಿಶ್ಚಿಯನ್ಸ್ ಮೇಲೆ ತುಂಬ ಹಲ್ಲೆಗಳಾಗಿದೆ, ಇದಕ್ಕೆ ಹಿಂದೂಗಳೇ ಕಾರಣ, ಅದಕ್ಕೋಸ್ಕರ ದೇವರೇ ಅವರಿಗೆ ಪಾಠ ಕಲಿಸಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಆಮೇಲೆ ಒರಿಸ್ಸಾದಲ್ಲಿ ಸೈಕ್ಲೋನ್ ಬಂದಿರುತ್ತೆ. ಸೊ ಅದಕ್ಕೂ ಕೂಡ ಕ್ರಿಶ್ಚಿಯನ್ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಬಂತು. ಸೊ ಇದು ಹಿಂದೂಗಳಿಗೆ ಪಾಠ ಆಯಿತು ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಇದು ಕಮ್ಯುನಲ್ ಇಶ್ಯೂ ಮಾಡಿರ್ತಕ್ಕಂಥ ವಿಚಾರ ಆ ಮೀಟಿಂಗಲ್ಲಿ ಹೇಳಿರ್ತಾರೆ. ನಾವು ಅವತ್ತು ಈ ಟಿ ವಿನಲ್ಲಿ ಬೇರೆ ಜಾಸ್ತಿ ಇವೆಂಟ್ಸ್ ಇಲ್ಲದೆ ಇದ್ದರಿಂದ ನಾನೊಂದು ರಿಪೋರ್ಟರ್ಸ್ ಆ್ಯಂಡ್ ಫೋಟೋಗ್ರಾಫರ್ ಕಳಿಸಿದ್ದೆ. ನಮ್ಮ ಕಿರಣ್ ಅಂತ ರಿಪೋರ್ಟರ್ ಹೋಗಿದ್ದರು. ಸೊ ಅವರು ಆ ಫಂಕ್ಷನಿಂದ ಬಂದಮೇಲೆ ವಿಡಿಯೋ ಪ್ಲೇ ಮಾಡಿದ್ರು. ಯಾಕೆ ಈ ಅಪ್ಪ ಇಷ್ಟು ಹುಚ್ಚುಚ್ಚಾಗಿ ಮಾತಾಡಿದ್ದೇನೆ ಅಂತ ನಾವು ಮಾತಾಡ್ಕೊಂಡ್ವಿ. ಆದರೆ ಏನೇ ಮಾತಾಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು ನಮಗೆ ಆವಾಗ ಈ ಟಿ ವಿನಲ್ಲಿ ಗಂಟೆಗೊಂದು 5 ನಿಮಿಷದ ಸುದ್ದಿನ ಪ್ರಸಾರ ಮಾಡೋದು. ಅದರಲ್ಲಿ ಒಂದು 90 ಸೆಕೆಂಡ್ಸ್ ಬೈಟ್ನ ತೆಗೆದು ಅದನ್ನು ಕೊಟ್ವಿ. ಸೊ ನಾವು ಹೈದರಾಬಾದ್ ಕಳಿಸಿದ್ವಿ. ನೀವು ನಾವಿದ್ವಿ ಅಲ್ಲಿ. ಹೌದು. ಸೊ 4-5 ಬುಲೆಟಿನ್ಗಳಲ್ಲಿ ರಿಪೀಟೆಡ್ ಆಗಿ ಬಂತದ್ದು. ಹೌದು ಹೌದು ಹೌದು. ಅದು ಬಂದಾಗ ರಾಜಕೀಯ ಫೀಲ್ಡ್ನಲ್ಲಿ ಅಲೋಲ ಕಲೋಲ ಆಯ್ತು. ಏನು ಬಾಯಿ ಬಂದಂಗೆ ಮಾತಾಡಿದಾನಲ್ಲ ಮಂತ್ರಿ, ಸಂಚಲನ ಆಯಿತು. ಸೊ ವಿರೋಧ ಪಕ್ಷದವರಂತೂ ಸರ್ಕಾರದ ಮೇಲೆ ಬಿದ್ದರು, ಇವನು ಕೂಡಲೇ ವಜಾ ಮಾಡ್ರಿ, ಏನಿದು ಬಾಯಿ ಬಂದಂಗೆ ಮಾತಾಡಿದ್ದಾನೆ ಅಂತ ಹೇಳಿ. ಸೊ ಅದು ನಡೀತಾನೆ ಇತ್ತು. ಕಡೆಗೆ ಸುಮಾರು 1 ಗಂಟೆವರೆಗೂ ಆ ಬುಲೆಟಿನ್ ಬರ್ತಾ ಇದ್ದಾಗ ನನಗೆ CM ಆಫೀಸ್ನಿಂದ ಅವರ ಸೆಕ್ರೆಟರಿ ಅವ್ರದ್ದು ಫೋನ್ ಬಂತು. ದಯವಿಟ್ಟು ಆ ವಿಡಿಯೋ ಇದನ್ನು ತೊಗೊಂಡು ಬಂದು ವಿಧಾನಸೌಧಕ್ಕೆ ನಮಗೆ ತೋರಿಸ್ಬೇಕು, ದಯವಿಟ್ಟು ತೊಗೊಂಡು ಬನ್ನಿ ಅಂತ ಹೇಳಿ. ಸೊ ನಾನು ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ವಿಧಾನಸೌಧಕ್ಕೆ ನಮ್ಮ ವಿಡಿಯೋ ಇದು ಮತ್ತು ಟೇಪ್ ರೆಕಾರ್ಡ್ ಎರಡನ್ನೂ ತೊಗೊಂಡು ಹೋಗಿ ಅಲ್ಲಿ CM ಚೇಂಬರ್ನಲ್ಲಿ ಕೂತ್ಕೊಂಡ್ವಿ. ಸೊ CM ಚೇಂಬರ್ನಲ್ಲಿ ಕೂತ್ಕೊಂಡ ಒಂದು 5 ನಿಮಿಷಕ್ಕೆ 3 ಜನ ಹಿರಿಯ ಮಂತ್ರಿಗಳು ಬಂದರು. KH ರಂಗನಾಥ್, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಧರ್ಮಸಿಂಗ್. ಸೊ ಇವರು 3 ಜನ ಬಂದ ಮೇಲೆ ಹಾಕಿ ಅಂದರು. ಸೊ ನಾವು ಆ ವಿಡಿಯೋ ಏನು ತೆಗೆದಿದ್ದೀವಿ ಅದನ್ನು ತೋರಿಸಿದ್ವಿ. ಒಂದು 2 ಸಾರಿ ನೋಡಿದ್ರು 3 ಜನ ಕೂತ್ಕೊಂಡು. ನೋಡಿಬಿಟ್ಟು ಸೈಲೆಂಟಾಗಿ ಹೋದರು, ಪ್ರತಿಕ್ರಿಯೆ ಕೊಡಲಿಲ್ಲ. ಸೊ ನಾವು ನಮ್ಮ ಆಫೀಸಿಗೆ ಬಂದ್ವಿ. ನಾವು ವಾಪಸ್ ಬಂದು 1 ಗಂಟೆಯಲ್ಲಿ ಎಸ್.ಎಂ. ಕೃಷ್ಣ ಅವರು ಜಾನ್ ಅವರನ್ನು ಕರೆಸಿ ಈಗಲೇ ರಾಜೀನಾಮೆ ಕೊಡಿ ಅಂತ ಹೇಳಿದರು. ಸೊ ಆ ಸುದ್ದಿ ನಾವು ಬಂದ ಕೂಡಲೇ ಅದನ್ನು ಜೋರಾಗಿ ನಾವು ಇದು ಮಾಡಿ ನಮ್ಮ ಆಫೀಸ್ನಲ್ಲೇ ಸ್ವೀಟ್ ಹಂಚಿದ್ವಿ. ಈ ಟಿ ವಿ ಇಂಪ್ಯಾಕ್ಟ್ ಅಂತ. ಸೊ ಇಂಥ ಒಂದು ಖುಷಿಯಾದಂಥ ವಾತಾವರಣ ಇತ್ತು. ಆಗ ನೀವು ಹೈದರಾಬಾದಲ್ಲಿ ಇದ್ದಾಗ ಇದಕ್ಕಿಂತ ಹೈದರಾಬಾದಲ್ಲೂ ಹಾಗೆ ಆಯಿತು. ಸೊ ನೀವು ಬೆಳಗ್ಗೆ ಯಾವಾಗ 9 ಗಂಟೆಗೂ 10 ಗಂಟೆಗೆ ಮೊದಲು ಏರ್ ಮಾಡಿದ್ದು ಟಿ ಜಾನ್ದು. ಅದಾದ ನಂತರದಲ್ಲಿ ಪ್ರತಿ ಅವರ್ಲಿ ಬುಲೆಟಿನಲ್ಲೂ ಅದನ್ನು ಏರ್ ಮಾಡ್ತಾ ಹೋದ್ವಿ. ಏರ್ ಮಾಡ್ತಾ ಇದ್ದಾಗೆ ಅಲ್ಲಿ ಸುತ್ತಮುತ್ತ ಬೇರೆ ಬೇರೆ ಚಾನಲ್ಗಳವರೆಲ್ಲ ಪಕ್ಕದಲ್ಲೇ ಡೆಸ್ಕ್ ಎಲ್ಲ ಇದ್ದು. ಸೊ ಏನಿದು ಅಂತ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಬೇರೆ ಲ್ಯಾಂಗ್ವೇಜ್ನವರು, ಈ ಟಿವಿ ತೆಲುಗು, ಈ ಟಿವಿ ಬಾಂಗ್ಲಾ, ಈ ಟಿವಿ ಮರಾಠಿ, ಇವರೆಲ್ಲ ಅವ್ರು ಏನಿದು ಅಂತ ನಮ್ಮ ಆ ಜೋಶನ್ನು ನೋಡಿ ಅವರು ಏನದು ಸುದ್ದಿ ಅಂತ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಅಷ್ಟೊತ್ತಿಗೆ ರಿಸೈನ್ ಮಾಡಿತ್ತು, ಸುದ್ದಿ ಬಂದ್ಬಿಡ್ತು. ಆವಾಗ ಎಲ್ಲ ಚಾನಲ್ನವರು ಮುಗಿಬಿದ್ರು. ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ನವರು ಬಂದು ನಮ್ಗೆ ಫುಟೇಜ್ ಕೊಡಿ ಅಂತ. ಅವಾಗ ನಮಗೂ ಏನೋ ಒಂದು ಸಂಭ್ರಮ. ಆಗಿನ್ನೂ ಹೊಸದಾಗಿ ಲಾಂಚ್ ಆಗಿರೋದು ಬೇರೆ. ನಮ್ದು ಏನೋ ಒಂದು ಇಂಪ್ಯಾಕ್ಟ್ ಆಯಿತು ಅಂತ. ಸೊ ಎಲ್ರಿಗೂ ಆ ಫುಟೇಜನ್ನು ಹಂಚಿ ನಾವು ಒಂಥರ ಆ ಇಂಪ್ಯಾಕ್ಟಲ್ಲಿ ನಾವು ಒಂಥರ ಖುಷಿ ಪಟ್ಟದ ಒಂದು ಸಂದರ್ಭ ಅದು ಟಿ ಜಾನ್ದು. ಅಂತ ಒಂದು ಸಂದರ್ಭಕ್ಕೆ ಸಾಕ್ಷಿ ಆಯಿತು. ಎಸ್.ಎಂ. ಕೃಷ್ಣ ಅವರು ಅವರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರು. ಅದನ್ನು ಯಶಸ್ವಿಯಾಗಿ ಅವರು ಹ್ಯಾಂಡಲ್ ಮಾಡಿದ್ರು. ಆದರೆ ಇನ್ನೂ ಒಂದು ಮಾತಿದೆ,
ರಾಜಕಾರಣಿಯಾಗಿ ಎಸ್ ಎಂ ಕೃಷ್ಣ ಅವರು ನಿಜಕ್ಕೂ ಅದೃಷ್ಟಶಾಲಿ ಅಂತ. ಸೊ ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಯಾವುದೇ ಒಂದು ಈಗ ಸಿದ್ದರಾಮಯ್ಯ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅವರೆಲ್ಲ ಬಂಗಾರಪ್ಪ ಇರ್ಬೋದು, ಅವರೆಲ್ಲ ಒಂದು ಹೋರಾಟದ ಮುಖಾಂತರ ರಾಜಕೀಯಕ್ಕೆ ಬಂದವರು. ಇವರು ಅದು ಯಾವುದೂ ಇಲ್ದಲೇ ಒಂದು ರೀತಿ ನೇರವಾಗಿ ಚುನಾವಣಾ ರಾಜಕೀಯಕ್ಕೆ ಬಂದವರು, ಮತ್ತು ಅದೃಷ್ಟದ ಬೆನ್ನೇರಿ ಸಾಕಷ್ಟು ಕಾಲ ರಾಜಕೀಯದಲ್ಲಿ ಉಳಿದವರು. ಹೇಗಿದೆಲ್ಲ ಸಾಧ್ಯ ಆಯಿತು ಅಂತ ನೋಡಿ. ಮದ್ದೂರು ಜಿಲ್ಲೆಯ ಸೊಫಿಸ್ಟಿಕೇಟೆಡ್ ಗೌಡ ಅನ್ನಿಸ್ಕೊಂಡಿದ್ದ ಅಂತ ಎಸ್ ಎಂ ಕೃಷ್ಣ ಅವರು ಯು ಆರ್ ಎ ವೆರಿ ಪಾಲಿಶ್ಡ್ ಮ್ಯಾನ್. ಮತ್ತು ಅವರು ಸಣ್ಣದರಲ್ಲೇ ತುಂಬ ಒಳ್ಳೆ ವಿದ್ಯಾಭ್ಯಾಸ ಪಡೆದುಕೊಂಡಿರ್ತಾರೆ. ಅವರು ವಿದ್ಯಾಭ್ಯಾಸದಲ್ಲೂ ಭಾಳಷ್ಟು ಮುಂದುವರೆದಿರ್ತಾರೆ. ಮತ್ತು ಅವರ ತಂದೆ ಕೂಡ ಮಲ್ಲಯ್ಯನವರು ತುಂಬ ಶ್ರೀಮಂತ ಕುಟುಂಬದಿಂದ ಬಂದವರು ಮತ್ತು ರಾಜಕಾರಣದಲ್ಲಿದ್ದವರು. ಅವರು ಮಹಾರಾಜರ ಕಾಲದಲ್ಲೇ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಮೆಂಬರ್ ಆಗಿದ್ದಾರೆ. ಸೊ ಹೀಗೊಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಇದ್ದಂಥ ಕೃಷ್ಣ ಅವರು ಎಜುಕೇಷನಲ್ಲಿ ಮುಂದೆ ಬರ್ತಾರೆ. ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಕೆಲವು ವರ್ಷ ಟೀಚಿಂಗು ಮಾಡಿರ್ತಾರೆ. ಸೊ ಅವರು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾರೆ. ಅವರಿಗೆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಸಿಕ್ಕುತ್ತೆ. ಸೊ ಅಮೇರಿಕಾದಲ್ಲಿ ಸದರ್ನ್ ಮೆಥಾಡಿಸ್ಟ್ ಯೂನಿವರ್ಸಿಟಿ ಅನ್ನೋ ಅಲ್ಲಿಗೆ ಹೋಗಿ ಲಾ ಕಲಿತಾರೆ. ಸೊ ಅಲ್ಲಿ ಒಂದು 4-5 ವರ್ಷ ಇದ್ದು ಆ ಲಾ ಕಲಿಯೋ ಟೈಮ್ನಲ್ಲಿ ಅವರಿಗೆ ರಾಜಕೀಯದಲ್ಲಿ ಬದಲಿದ್ದ ಆಸಕ್ತಿ ಇದ್ದೇ ಇರುತ್ತೆ. ಸೊ ಆವಾಗ ಕೆನಡಿ ಅವರ ಕ್ಯಾಂಪೇನು, ನಿಕ್ಸನ್ ಅವರ ಕ್ಯಾಂಪೇನು, ಇದನ್ನೆಲ್ಲ ಅಮೆರಿಕದಲ್ಲಿದ್ದಾಗ ಅವರ ರಾಜಕೀಯ ಕ್ಯಾಂಪೇನ್ಗಳೆಲ್ಲ ನೋಡ್ತಾರೆ. ಸೊ ಕೆನಡಿ ಅವರಿಗೆ ಇನ್ಫ್ಯಾಕ್ಟ್ ಒಂದು ಲೆಟರ್ ಬರೀತಾರೆ, ನಾನು ನಿಮ್ಮ ಪರವಾಗಿ ಕ್ಯಾಂಪೇನ್ ಮಾಡಿದ್ದೇನೆ ಅಂತ ಹೇಳಿ. ಸೊ ಕೆನಡಿಯಿಂದ ಅಪ್ರಿಸಿಯೇಷನ್ ಆದಂಥ ಒಂದು ಲೆಟರು ಇದೆ ಅವರಿಗೆ. ಜಸ್ಟ್ ಎ ಯಂಗ್ ಸ್ಟೂಡೆಂಟ್ ದೋಸ್ ಡೇಸ್. ಸೊ ಅಲ್ಲಿ ರಾಜಕೀಯದಲ್ಲಿ ಇದ್ದಾಗ, ಸೊ ಅಮೇರಿಕದಲ್ಲಿದ್ದಾಗಲೇ ರಾಜಕೀಯದಲ್ಲಿ ಆಸಕ್ತಿ ಬೆಳೆಸ್ಕೊಂಡಿರ್ತಾರೆ. ಆದರೆ ಅವರ ಒಲವು ಇದ್ದಿದ್ದು ಸೋಷಲಿಸ್ಟ್ ಥಿಂಕಿಂಗ್ ಕಡೆಗೆ. ಸೊ ಸೋಷಲಿಸ್ಟ್ ಮೂವ್ಮೆಂಟ್ನಲ್ಲಿದ್ದಂಥ ಅಶೋಕ್ ಮೆಹ್ತಾ ಅನ್ನೋರು ಇರ್ತಾರೆ. ಅವ್ರ ಜೊತೆಗೆ ಅವರು ಪತ್ರವ್ಯವಹಾರದಲ್ಲಿರ್ತಾರೆ. ಸೊ ಪತ್ರವ್ಯವಹಾರದಲ್ಲಿದ್ದು ಆಮೇಲೆ ಭಾರತಕ್ಕೆ ಬಂದ ಮೇಲೆ ರಾಜಕೀಯಕ್ಕೆ ಇಳಿಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಇದ್ದಿತ್ತು ಅಂತ ಕಾಣುತ್ತೆ. ಸುಮಾರು 60-61 ಹಾಗೆ ಅವರು ವಾಪಸ್ ಬರ್ತಾರೆ. ಅವರು ಬಂದಾಗ ಸಂಭ್ರಮ ನೋಡಬೇಕು. ಅಮೇರಿಕದಲ್ಲಿ ಓದಿ ಬಂದಂಥ ಆ ಮದ್ದೂರಿನಲ್ಲಿ ಬಹುಶಃ ಯಾರೂ ಇರಲಿಲ್ಲ ಅದುವರೆಗೆ. ಸೊ ಅವರನ್ನ ಒಂದು ಸುಮಾರು 100 ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಕೊಡೋಗ್ತಾರೆ ಸೊ ಊರಿನಲ್ಲಿ. ಸೊ ಇದೆಲ್ಲ ನಡೆಯುತ್ತೆ. ಅಷ್ಟೊತ್ತಿಗೆ 1962ರ ಅಸೆಂಬ್ಲಿ ಚುನಾವಣೆ ಬರುತ್ತೆ. ಸೊ ಅಸೆಂಬ್ಲಿ ಚುನಾವಣೆ ಬಂದಾಗ ಅವರ ಅಭಿಮಾನಿಗಳೆಲ್ಲ ಹೇಳ್ತಾರೆ, ನೀವು ಈಗ ಅಮೇರಿಕಾ ರಿಟರ್ನ್ಡ್, ನಿಮಗೆ ಭಾಳಷ್ಟು ಜನಗಳ ಬೆಂಬಲ ಇದೆ, ಅದು ಅಟ್ಲೀಸ್ಟ್ ಪಾಪ್ಯುಲಾರಿಟಿ ಇದೆ, ನೀವು ಯಾಕೆ ಕಂಟೆಸ್ಟ್ ಮಾಡಬಾರದು ಅಸೆಂಬ್ಲಿ ಕಂಟೆಸ್ಟ್? ಸೊ ಕೃಷ್ಣ ಅವರು ಯೋಚನೆ ಮಾಡ್ತಾರೆ, ಹೌದಾ ಮಾಡಬಹುದಾ ಅಂತೆ. ಆದರೆ ಆಗ ಮದ್ದೂರಿನ ರೆಪ್ರೆಸೆಂಟೇಟಿವ್ ಆಗಿದ್ದವರು HK ವೀರಣ್ಣಗೌಡ ಅನ್ನುವ ಒಂದು ಹಿರಿಯ ಸ್ವಾತಂತ್ರ್ಯ ಸೇನಾನಿ ಮತ್ತು ಅವರು ಕಾಂಗ್ರೆಸ್ನಲ್ಲಿ ದೊಡ್ಡ ಲೀಡ್ರು. ಸೊ ಅವರು ವಿರುದ್ಧ ಕಂಟೆಸ್ಟ್ ಮಾಡಿ ಗೆಲ್ಲಕ್ಕಾಗತ್ತಾ ಅನ್ನೋ ಒಂದು ಅವ್ರಿಗೊಂದು ಅಳಕಿರುತ್ತೆ ಕೃಷ್ಣ ಅವರಿಗೆ. ಮದ್ದೂರಿನಲ್ಲಿ ಬೇರೆ ಯಾರೇ ಬೆಳೀಲಿಕ್ಕೆ ಬಿಟ್ಟಿರಲ್ಲ, ರಾಜಕೀಯವಾಗಿ ಬೆಳೀಲಿಕ್ಕೆ ಬಿಟ್ಟಿರಲ್ಲ. ಸೊ ಆದರೆ ಕೃಷ್ಣ ಅವರಿಗೆ ಒಂದು ಸೋಷಲಿಸ್ಟ್ ಬ್ಯಾಕ್ಗ್ರೌಂಡ್ ಇದ್ದರಿಂದ ನಾನು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ರೆ ಅನುಕೂಲ ಆಗ್ಬೋದು ಅಂತ ಅನ್ಕೊತಾರೆ. ಆದರೆ ಲೋಕಲ್ ಜನ ಹೇಳ್ತಾರೆ, ನೋಡಿ ನೀವು ಅವರ ಬೆಂಬಲ ತೊಗೊಳ್ಬೇಕಾದ್ರೆ, ಆದರೆ ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ಅಂಥೇಳಿ. ಸೊ ಅದೇನೋ ಸ್ಟ್ರಾಟಜಿಕಲಿ ಒಂದು ಪಾರ್ಟಿಯಿಂದ ಗುರುತಿಸ್ಕೊಳ್ಳೋ ಬದಲು ನೀವು ಇಂಡಿಪೆಂಡೆಂಟ್ ಆಗಿದ್ದು ಅವರ ಸಪೋರ್ಟ್ ತೊಗೊಳ್ಳಿದ್ದು. ಅವರು PSP ಅವರು ಸಪೋರ್ಟ್ ಕೊಡ್ತಾರೆ ಅವರಿಗೆ. ಇವರು ಇಡೀ ತಾಲೂಕಿನಲ್ಲಿ ಪ್ರಚಾರ ಮಾಡ್ತಾರೆ, ಯಂಗ್ ಮ್ಯಾನ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಮ್ಯಾನ್. ಸೊ ಇವರ ಪ್ರಚಾರ ನೋಡಿ ಜನ ಮರಳಾಗಿ ಇವರು 1956 ಮತದಿಂದ ಅವರನ್ನು ಸೋಲಿಸ್ಬಿಡ್ತಾರೆ. ಸೊ ವೀರಣ್ಣಗೌಡರು ಅಷ್ಟು ವರ್ಷ ರಾಜಕೀಯದಲ್ಲಿದ್ದವರು ಒಬ್ಬ ಯಂಗ್ ಮ್ಯಾನ್ ಕೈಯಲ್ಲಿ ಸೋಲ್ತಾರೆ. ಸೊ ಹೀಗೆ ರಾಜಕೀಯ ಎಂಟ್ರಾದಂಥ SM ಕೃಷ್ಣ ಅವರು ಮುಂದೆ ಸುಮಾರು 50 ವರ್ಷ ಕಾಲ, 30ನೇ ವಯಸ್ಸಿನಲ್ಲಿ ರಾಜಕೀಯ ಎಂಟ್ರದವರು ಸುಮಾರು ಅವರು 80 ವರ್ಷ ಆಗೋವರೆಗೂ ಅವರು ರಾಜಕೀಯದಲ್ಲಿದ್ದರು ಒಂದಲ್ಲ ಒಂದು ಸ್ಥಾನದಲ್ಲಿ ಇರ್ತಾರೆ. ಅದರಿಂದ ಅವರು ಅದೃಷ್ಟವಂತರು ಅಂತ ಹೇಳ್ತಾರೆ. ಆದರೆ ಬಹುಶಃ ಅಷ್ಟೊಂದು ದೀರ್ಘ ಕಾಲ ಯಾರು ಕರ್ನಾಟಕದಲ್ಲಿ ಯಾರು ಇರಲಿ, ಕರ್ನಾಟಕದಲ್ಲ ಇಡೀ ದೇಶದಲ್ಲೇ ಅಷ್ಟು ಅಪರೂಪ ಅಂತ ನನಗನ್ಸುತ್ತೆ. ಯಾಕಂದರೆ ಅವರು MLA ಆಗಿದ್ರು, ಬಹುಶಃ ಒಂದು 3-4 ಸಲ MLA ಆಗಿದ್ರು, 2 ಸಲ MLC ಆಗಿದ್ರು, 4 ಬಾರಿ ಲೋಕಸಭಾ ಮೆಂಬರ್ ಆಗಿದ್ರು, 2 ಬಾರಿ ರಾಜ್ಯಸಭಾ ಮೆಂಬರ್ ಆಗಿದ್ರು, ದೆನ್ ಮಂತ್ರಿ ಆಗಿದ್ರು, DCM ಆಗಿದ್ರು, 4.5 ವರ್ಷ ಸ್ಪೀಕರ್ ಆದರು, ಕಡೆಗೆ ಮಹಾರಾಷ್ಟ್ರದ ಗವರ್ನರ್ ಆದರು 4 ವರ್ಷ, 2004ರಿಂದ 2008ರವರೆಗೆ ಗವರ್ನರ್ ಆಗಿದ್ದರು. ನಂತರ 2009ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗ
ಇವರನ್ನು ವಿದೇಶಾಂಗ ಮಂತ್ರಿ ಮಾಡ್ತಾರೆ. ಸೋನಿಯಾ ಗಾಂಧಿ ಅವರು ಹೇಳಿ ಕಳಿಸ್ತಾರೆ ಇವರಿಗೆ, ಗವರ್ನರ್ ಆಗಿ ಬಿಟ್ಟು ಬನ್ನಿ ನೀವು. ಸೊ 2009ರಿಂದ 2012ರವರೆಗೆ ಅವರು ವಿದೇಶಾಂಗ ಮಂತ್ರಿ ಆಗಿರ್ತಾರೆ. ನಂತರ ಅವರಿಗೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋ ಆಸೆ ಆಗುತ್ತೆ. ಸೊ ಕರ್ನಾಟಕಕ್ಕೆ ಹಿಂದಿರುಗ್ತಾರೆ. ಆದರೆ ಅಷ್ಟೊತ್ತಿಗೆ ಅಹಿಂದ ಮೂಮೆಂಟಿಂದ ಬಂದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಂದಿರ್ತಾರೆ. ಸೊ ಅವರಿಗೆ ಎಸ್.ಎಂ. ಕೃಷ್ಣ ವೆರಿ ಟಾಲ್ ಲೀಡರ್, ಅವ್ರನ್ನ ಒಳಗಡೆ ಬಿಟ್ಕೊಂಡ್ರೆ ಕಷ್ಟ. ಅವ್ರು ಆದಷ್ಟು ಎಸ್.ಎಂ. ಕೃಷ್ಣ ಅವ್ರನ್ನ ದೂರ ಇಡ್ತಾರೆ ಅವರು. ಸೊ ಸಿದ್ದರಾಮಯ್ಯ ಅವರು ಅವರದೇ ಒಂದು ವಲಯವನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ರಾಹುಲ್ ಗಾಂಧಿ ಅವರು ಅವ್ರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಸೊ ಕೃಷ್ಣ ಅವ್ರನ್ನ ದೂರ ಇಡ್ತಾರೆ. ಸೊ ಕೃಷ್ಣ ಜಾಸ್ತಿ ಆ್ಯಕ್ಟಿವ್ ಆಗಿರೋದಿಲ್ಲ. ಆದರೆ 2017ರಲ್ಲಿ ಅವರು BJP ಸೇರ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಏನಪ್ಪ ಇಷ್ಟು ವರ್ಷ ಕಾಂಗ್ರೆಸ್ನಲ್ಲಿದ್ದು ಅಲ್ಲಿ ಎಲ್ಲ ರೀತಿಯ ಸ್ಥಾನಗಳನ್ನು ಅನುಭವಿಸಿದವರು ಈಗ BJPಗೆ ಯಾಕೆ ಬಂದರು ಅಂತ. ಅದ್ರ ಬಗ್ಗೆ ಅವರೇನು ಎಕ್ಸ್ಪ್ಲನೇಷನ್ ಕೊಡಲ್ಲ. ಅಫ್ಕೋರ್ಸ್ ಅವ್ರು ಹೇಳೋದು ನರೇಂದ್ರ ಮೋದಿ ಅವರ ಲೀಡರ್ಶಿಪ್ಪನ್ನು ನನಗೆ ಇಷ್ಟಪಟ್ಟಿದ್ದೇನೆ, ಹಾಗಾಗಿ ನಾನು BJP ಸೇರಿದ್ದೇನೆ ಅಂಥೇಳಿ. ಆದರೆ ಹಿಂದಿನ ಜನ ಮಾತಾಡ್ಕೊತ ಇದ್ದಂತ ನೋಡಿದ್ರೆ ಅವರು GV ಸಿದ್ಧಾರ್ಥ ಅವ್ರ ಮೇಲೆ ಇಡಿ ಅಳಿಯ ಕಾಫಿ ಡೇ ಸಿದ್ಧಾರ್ಥ. ಸೊ ಜನ ಮಾತಾಡ್ಕೊತ ಇದ್ದಂದ್ರೆ ಅವ್ರ ಅಳಿಯಾದಂಥ ಸಿದ್ಧಾರ್ಥ ಅವರು ಇಡಿ ಕೇಸ್ನಲ್ಲಿ ಮತ್ತು CBI ಕೇಸ್ನೆಲ್ಲ ಸಿಕ್ಕಾಕೊಂಡಿರ್ತಾರೆ. ಕಾಫಿ ಡೇ ಕಾಂಟ್ರವರ್ಸಿಯಲ್ ಆಗಿರುತ್ತೆ. ಅದರಿಂದ ಅವರನ್ನು ರಕ್ಷಿಸೋಕ್ಕೋಸ್ಕರ ಅವರು BJP ಸೇರಿದ್ರು ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಎಷ್ಟು ಮಟ್ಟಿಗೆ ನಿಜವೇನೋ ಗೊತ್ತಿಲ್ಲ. ಆದರೆ ಅವರು BJPಯಲ್ಲೂ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಬಿಕಾಸ್ ಅವರಿಗೆ ಸಾಕಷ್ಟು ವಯಸ್ಸು ಆಗಿತ್ತು. ಸೊ ಅವರು BJP ಸೇರಿದ್ರಿಂದ ಅವರಿಗೆ ಆದಂಥ ಒಂದೇ ಒಂದು ಲಾಭ ಅಂತ ಹೇಳಿದ್ರೆ, ಅವರು ಸಾರ್ವಜನಿಕ ಜೀವನಕ್ಕೆ ಕೊಟ್ಟಿದ್ದಂಥ ಒಂದು ಕಾಂಟ್ರಿಬ್ಯೂಷನ್ ನೋಡಿ ಅವರಿಗೆ ಮೋದಿ ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದೆ. ವೆಲ್ ಡಿಸರ್ವಿಂಗ್ ಪರ್ಸನ್ ಅಂತ ಆವಾಗ ಜನ ಎಲ್ಲ ಸುದೀರ್ಘ ಕಾಲ ಸಮಾಜದ ಕೆಲಸ ಮಾಡಿದವರು ಮತ್ತು ಸಾಮಾಜಿಕ ಜೀವನದಲ್ಲಿ ಇದ್ದವರು ಅನ್ನೋ ಕಾರಣಕ್ಕೆ